ಪಾಕ್ ಮತ್ತು ಭಾರತಕ್ಕೆ, ಅದರಲ್ಲೂ ಪಾಕಿಗಂತ ಜೀವನ್ಮರಣದ ಪ್ರಶ್ನೆ ಆಗ್ಯದ. ಪಾಕ್ ಉಳಿಬೇಕಾಗಿದ್ರೆ ಅಸ್ತಿತ್ವದಲ್ಲ. ಯಾಕಂದ್ರೆ ಈಗಾಗಲೇ ಬಲೂಚಿಸ್ತಾನ್ ನಾವು ಸ್ವತಂತ್ರವಾದ ಘೋಷಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಲೂಚಿ ಒಂದಿಷ್ಟು ಜಾಗ ಹೋಯಿತು, ಸಿಂಧ್ ಒಂದಿಷ್ಟು ಜಾಗ ಹೋಯಿತು. ಮೇಲೆ ಪಂಜಾಬಿಗಳು ಬಯಸ್ತಾ ಇದ್ದಾರೆ ಸ್ವತಂತ್ರತೆಯನ್ನು. ಆದರೆ ನಮ್ಮಲ್ಲೇ ಮತ್ತು ಅಲ್ಲಿಯ ಸಿಖ್ಖರಿಗೆ ಎರಡೂ ಕಡೆ ಆಸ್ಪದಿಲ್ಲ ಅಂದ ತಕ್ಷಣ ಅವರಿದ್ದಂಥವರು ತಮ್ಮ ಏನಪ್ಪ ಅಂದ್ರೆ ಖಲಿಸ್ತಾನದ ವಿಷಯವನ್ನು ಬದಿಗಿಟ್ಟಿದ್ದಾರೆ. ಅದೊಂದು ಆಯ್ತಪ್ಪ ಅಂದ್ರೆ ಇಡೀ ಪಾಕ್ ಏನಪ್ಪ ಅಂದ್ರೆ ಛಿದ್ರಾಗಿ ಹೋಗೋದು ಎರಡು ಮಾತಿಲ್ಲ. ಆದರೂ ಸಿಂಧೂ ನದಿಯ ಒಂದು ನೀರಿಗಾಗಿ ಹಪಾಪಿಸ್ತಾ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆದರೆ ಆ ನೀರು ಬರಬೇಕಾದ್ರೆ ಮೊದಲು ಭಯೋತ್ಪಾದನೆ ನಿಲ್ಲಿಸಬೇಕು, ಆಮೇಲೆ ಮಾತುಕತೆ. ಭಯೋತ್ಪಾದನೆ ಇಲ್ಲದ ಮಾತುಕತೆಗೆ ಅವಕಾಶ ಇಲ್ಲ, ನಂತರ ನೋಡೋಣ ಅಂತ ಮಾತು. ಮತ್ತು ನಮ್ಮದೇನಿದ್ರಿ ನಮ್ಮ POಗೆ ನಾವು ಬಿಟ್ಟು ಕೊಡಿ ಅನ್ನೋದು ಹೊಸ ಒಂದು ಸಿದ್ಧಾಂತವನ್ನು, ಹೊಸ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದು ಇದು BJPಯ ಒಂದು ಹೊಸ ಹೆಜ್ಜೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಯಾರೋ ಒಳ್ಳೆಯ ಕೆಲಸ ಮಾಡಿದರು, ಯಾರೋ ಒಳ್ಳೆಯ ವಿಷಯ ದೇಶದ ಸಲುವಾಗಿ ಮಾಡಿದರೆ ಅದು ಎಲ್ಲರೂ ಒಪ್ಪಬೇಕಾಗ್ತದೆ. ಆ ನೆಲೆಯಲ್ಲೇ ನಮ್ಮ ಮೋದಿಜಿಯವರ ಈ POK ಅಷ್ಟ ಮಾತ ಉಳಿದಿಲ್ಲ. ಮತ್ತು ಭಯೋತ್ಪಾದನೆ ನಿಲ್ಲಿಸಬೇಕು, ಇಲ್ಲ ಯುದ್ಧ. ಯಾವ್ದು ಬೇಕು? ನೀರಂತೆ ಇಲ್ಲವೇ ಇಲ್ಲ. ಸಿಂಧೂ ನದಿ ನಾವು ಎಲ್ಲಿವರೆಗೆ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ ಅಲ್ಲಿವರೆಗೆ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿದ್ದರಿಂದಾಗೆ ಭಾರತದ ಈ ಕಠೋರ ನಿಲುವಿನಿಂದಾಗೆ ಪಾಕ್ಗೆ ಒಂದು ರೀತಿ ಎದಿಗುದಿ. ನೋಡೋಣ ಏನಾಗ್ತದೆ ಮುಂದಿನ ಅಂತ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ದೇಶ ತಾನವಿದು ಸತ್ಯದ ಕೈಗರಣಿ ವಂದನೆಗಳು.